ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಪ್ರೀತಿಯ ರಾಮಚಂದ್ರ ಗುರೂಜಿ. ಆತ್ಮೀಯರೇ, ಆಸೆಗಳು ಯಾರಿಗಿಲ್ಲ, ಮನೋಕಾಮನೆಗಳು ಯಾರಿಗಿಲ್ಲ, ಅಥವಾ ತಮ್ಮ ಇಷ್ಟಾರ್ಥಗಳು ಪೂರೈಸ್ಕೋಬೇಕು ಅನ್ನೋದು ಯಾರಿಗಿರೋದಿಲ್ಲ. ಎಲ್ರಿಗೂ ಇರ್ತದೆ ಕಣ್ರಿ. ಆದರೆ ಯಾಕೆ ಅವ್ರು ಅಂದ್ಕೊಂಡಿದ್ದು ಸೃಷ್ಟಿ ಆಗೋದಿಲ್ಲ? ಜನ ಅಂದ್ಕೊಂಡಿದ್ದು ಯಾಕೆ ಸೃಷ್ಟಿ ಆಗೋದಿಲ್ಲ? ಅದಕ್ಕೆ ಏನು ಅಡೆತಡೆ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಲಾ ಆಫ್ ಅಟ್ರಾಕ್ಷನ್ ಹೇಳುತ್ತೆ, ಅದನ್ನು ಕನ್ನಡದಲ್ಲಿ ಹೇಳೋದಾದರೆ ಜಗನ್ನಿಯಾಮಕ ವಿಶ್ವಾಕರ್ಷಣ ನಿಯಮ ಅಂತ. ಲಾ ಆಫ್ ಅಟ್ರಾಕ್ಷನ್ ಇದೇನು ಹೇಳುತ್ತೆ ಅಂತಂದರೆ, ಪ್ರತಿಯೊಂದು ಈ ಪ್ರಪಂಚದಲ್ಲಿ ಎರಡೆರಡು ಬಾರಿ ಸೃಷ್ಟಿಸಲ್ಪಡ್ತದೆ. ಮೊದಲನೇದು ನಿಮ್ಮ ಮನಸ್ಸಿನ ಕಲ್ಪನೆಯಲ್ಲಿ, ನಂತರದ್ದು ಬಾಹ್ಯ ಪ್ರಪಂಚದಲ್ಲಿ. ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್ ಈಸ್ ಕ್ರಿಯೇಟೆಡ್ ಟ್ವೈಸ್, ಒನ್ಸ್ ಇನ್ ಯುವರ್ ಇಮ್ಯಾಜಿನೇಷನ್, ಒನ್ಸ್ ಇನ್ ದ ರಿಯಲ್ ವರ್ಲ್ಡ್ ಅಂತ. ಭಾಳಷ್ಟು ಜನ ತಮ್ಮ ಸಂಕಲ್ಪಗಳನ್ನು ಸಾಕಾರ ಮಾಡಿಕೊಳ್ಳುವಾಗ ಮಾಡುವ ತಪ್ಪೇನು ಅಂತಂದರೆ, ಕೆಲವರು ಭಾಳ ಸ್ಪಷ್ಟವಾಗಿ ಅವರು ವಿಜುವಲೈಸ್ ಮಾಡ್ತಾರೆ, ಅಂದರೆ ಕಲ್ಪಿಸ್ಕೊಳ್ತಾರೆ. ಮನೆ ಕಲ್ಪಿಸ್ಕೊಳ್ತಾರೆ, ಕಾರು ಕಲ್ಪಿಸ್ಕೊಳ್ತಾರೆ, ಕೆಲಸ ಕಲ್ಪಿಸ್ಕೊಳ್ತಾರೆ, ಮದುವೆ ಕಲ್ಪಿಸ್ಕೊಳ್ತಾರೆ, ಹಣ ಕಲ್ಪಿಸ್ಕೊಳ್ತಾರೆ. ಆದರೆ ಅದಕ್ಕೆ ಇನ್ನೊಂದು ಆ್ಯಡ್ ಆಗಬೇಕು. ಅದು ಸೃಷ್ಟಿ ಆಗಬೇಕಾದ್ರೆ ಎರಡು ಫ್ಯಾಕ್ಟ್ರ್ ಇದೆ. ಒಂದನೇದು ಮನಸ್ಸಲ್ಲಿ ಕಲ್ಪಿಸ್ಕೊಳ್ಳೋದು, ಹೃದಯದಲ್ಲಿ ಭಾವಿಸೋದು. ತುಂಬ ಜನ ಮನಸ್ಸಲ್ಲಿ ಚೆನ್ನಾಗಿ ಕಲ್ಪಿಸ್ಕೊಳ್ತಾರೆ, ದೇ ಆರ್ ಪೂರ್ ಇನ್ ಫೀಲಿಂಗ್ ಇನ್ ದೇರ್ ಹಾರ್ಟ್. ಈ ಫೀಲಿಂಗ್ ಆ್ಯಡ್ ಆಗಲಿಲ್ಲ ಅಂತಂದರೆ ಅದು ಸೃಷ್ಟಿಯಾಗೋದಿಲ್ಲ. ಇದನ್ನೇ ನಮ್ಮ ಹಿಂದಿನವರು ಕಲ್ಪವೃಕ್ಷ ಕಾಮಧೇನು ಅಂತ ಇರ್ತಾ ಇತ್ತಂತೆ. ಆ ಕಲ್ಪವೃಕ್ಷ ಕೇಳಿದ್ದೆಲ್ಲ ಕೊಡ್ತಾ ಇತ್ತಂತೆ. ಅಂದರೆ ಕಲ್ಪವೃಕ್ಷ ಅನ್ನೋ ಮರ, ಅದ್ರ ಕೆಳಗಡೆ ಏನೆಲ್ಲ ಅಂದ್ಕೊಂಡ್ರೂ ಆಗ್ತಾ ಇತ್ತಂತೆ. ಕಾಮಧೇನು ಅಂತಕ್ಕಂಥ ಹಸು ಕೇಳಿದ್ದೇನೆಲ್ಲ ಕೊಡ್ತಿತ್ತಂತೆ, ವಸಿಷ್ಠರ ಹತ್ರ ಇತ್ತಂತೆ ಅಂತ. ಇದೆಲ್ಲ ಒಂದು ಮೈಥಲಾಜಿಕಲ್ ಒಂದು ಸ್ಟೋರೀಸ್, ಅಂದರೆ ಒಂದು ಕಾಲ್ಪನಿಕ ಕಥೆಗಳು. ಅಂದರೆ ನಮ್ಮೊಳಗಡೆ ಇರ್ತಕ್ಕಂಥ ಫಿಲಾಸಫಿಯನ್ನು ಒಂದು ಕಥೆಗಳ ಮೂಲಕ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಕಲ್ಪನೆ ಇಲ್ಲಾಗೋದು ನಮಗೆ ತಲೆಯಲ್ಲಿ. ಈ ತಲೆ ಯಾವುದಕ್ಕೆ ಹೋಲುತ್ತೆ? ತೆಂಗಿನ ಕಾಯಿಗೆ ಹೋಲುತ್ತೆ ಮತ್ತು ಶರೀರದಲ್ಲಿ ಎತ್ತರವಾಗಿದೆ. ಕಲ್ಪವೃಕ್ಷ ಅಂದರೆ ತೆಂಗಿನ ಮರನೇ. ಇಲ್ಲಿ ಕಲ್ಪನೆ ಮಾಡ್ಕೋಬೇಕು, ತಲೆಯಲ್ಲಿ ಕಲ್ಪಿಸ್ಕೋಬೇಕು, ಹೃದಯದಲ್ಲಿ ಭಾವಿಸ್ಬೇಕು. ಹೃದಯ ಅಂತಕ್ಕಂಥದ್ದು ಕಾಮಧೇನು, ಅಕ್ಷಯ ಪಾತ್ರ ಇದ್ದ ಹಾಗೆ. ಸ್ಪಷ್ಟ ಕಲ್ಪನೆ, ಸ್ಪಷ್ಟ ಭಾವನೆ ಎಲ್ಲ ಸೃಷ್ಟಿಗಳ ಮೂಲ ಅಂತ ಲಾ ಆಫ್ ಅಟ್ರಾಕ್ಷನ್ ಹೇಳುತ್ತೆ. ವಿಶ್ವಾಕರ್ಷಣ ನಿಯಮ ಅದನ್ನು ಹೇಳುತ್ತೆ. ಅದಕ್ಕೆ ಪ್ರತಿಯೊಂದು ಈ ಪ್ರಪಂಚದಲ್ಲಿ ಎರಡೆರಡು ಬಾರಿ ಸೃಷ್ಟಿಸಲ್ಪಡ್ತದೆ. ಮೊದಲು ನಮ್ಮ ಕಲ್ಪನೆಯಲ್ಲಿ, ನಂತರದ್ದು ಬಾಹ್ಯ ಪ್ರಪಂಚದಲ್ಲಿ. ನೀವು ಒಂದೊಮ್ಮೆ ನಿಮಗೆ ಜಾಬ್ ಬೇಕು, ಅಥವಾ ಒಂದು ಇಂಟರ್ವ್ಯೂ ಫೇಸ್ ಮಾಡಬೇಕು, ಅಥವಾ ಒಂದು ಎಕ್ಸಾಮನ್ನೇ ನೀವು ಅಟೆಂಡ್ ಮಾಡಬೇಕು. ಇಲ್ಲಿ ಎರಡೆರಡು ಸರಿ ಹೇಗೆ ನಾವು ಕಲ್ಪಿಸ್ಕೊಳ್ಳೋದು ಅಂತಂದರೆ, ಎಕ್ಸಾಮ್ ಹಾಲ್ಗೆ ಹೋದ್ಮೇಲೆ ಕಲ್ಪಿಸ್ಕೊಳ್ಳೋದಲ್ಲ. ಎಕ್ಸಾಮ್ ಹಾಲ್ಗೆ ಹೋಗಿ ಮುಂಚೆನೇ ಮನೇಲಿ ಕೂತ್ಕೊಂಡು ರಿಲ್ಯಾಕ್ಸಾಗಿ ಕಣ್ಮುಚ್ಕೊಂಡು ನಾನು ಹೇಗೆ ಪ್ರಿಪೇರ್ ಆಗಿ ಎಕ್ಸಾಮ್ಗೆ ಹೋಗ್ತಾ ಇದ್ದೀನಿ ಅನ್ನೋದನ್ನು ನಿಮ್ಮ ಮನಸ್ಸಿನ ಕಣ್ಣಿಂದ ನೋಡ್ತಾ ಹೋಗಬೇಕು. ಎಕ್ಸಾಮ್ ಹಾಲಲ್ಲಿರುವ ಹಾಗೆ, ನಿಮ್ಮ ಹೃದಯ ಬಡಿತ ಸಾಮಾನ್ಯವಾಗಿರುವ ಹಾಗೆ, ಮತ್ತು ನಿಮ್ಮ ನಾಡಿ ಮಿಡಿತ, ನಿಮ್ಮ ಉಸಿರಾಟ ಮತ್ತು ನಿಮ್ಮೆಲ್ಲ ದೇಹದ ಒಂದು ಪ್ರಕ್ರಿಯೆಗಳು ಸಹಜ ಸ್ಥಿತಿಯಲ್ಲಿರುವ ಹಾಗೆ ಕಲ್ಪಿಸ್ಕೋಬೇಕು, ಫೀಲ್ ಮಾಡಬೇಕು. ಅಲ್ಲಿದ್ದೀರಿ ಮತ್ತು ನೀವು ನಾರ್ಮಲ್ ಆಗಿದ್ದೀರಿ, ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗಿದೆ. ಹೀಗೆ ನಿಮ್ಮ ಮನೆಯಲ್ಲೇ ಕಲ್ಪಿಸ್ಕೊಂಡ್ರೆ ಅದು ಎಕ್ಸಾಮ್ ಹಾಲಲ್ಲಿ ಅದೇ ಸೃಷ್ಟಿಯಾಗತ್ತೆ. ಅದೇ ಥರ ಇಂಟರ್ವ್ಯೂಗೆ ಹೋಗಿ ಮುಂಚೆನೇ ನಾನು ಇಂಟರ್ವ್ಯೂನಲ್ಲಿದ್ದೀನಿ, ನನ್ನ ಮುಂದೆ ಆಫೀಸರ್ ಇದ್ದಾರೆ, ಅವ್ರು ಪ್ರಶ್ನೆ ಕೇಳ್ತಿದ್ದಾರೆ, ನಾನು ಆರಾಮವಾಗಿ ಸಮರ್ಪಕವಾದ ಉತ್ತರ ಕೊಡ್ತಾ ಇದ್ದೀನಿ. ಹಾಗೆ ಉತ್ತರ ಕೊಡುವಾಗ ನಾನು ಸ್ಟೇಬಲ್ ಆಗಿದ್ದೀನಿ, ರಿಲ್ಯಾಕ್ಸ್ ಆಗಿದ್ದೀನಿ. ಹೀಗೆ ನಿಮ್ಮನ್ನು ನೀವು ಇಂಟರ್ವ್ಯೂಗೆ ಹೋಗಿ ಮುಂಚೆನೇ ಕಲ್ಪಿಸ್ಕೊಂಡು, ಊಹಿಸ್ಕೊಂಡು ಭಾವಿಸ್ಬೇಕು. ಅದೇ ಥರ ಬೇರೆ ಎಲ್ಲ ವಿಚಾರಗಳು ಬಂದಾಗ ನಿಮಗೆ ಅದು ಏನು ಬೇಕಾದರೂ ಇರ್ಬೋದು, ಕಾರ್ ಇರ್ಬೋದು, ಮನೆ ಇರ್ಬೋದು, ಜಾಬ್ ಇರ್ಬೋದು, ಸೋಲ್ಮೇಟ್ ಇರ್ಬೋದು. ನೀವು ಈ 5 ಇಂದ್ರಿಯಗಳನ್ನು ಬಳಸಿ ನೀವು ಕಲ್ಪನೆ ಮಾಡಿಕೊಂಡಾಗ ಅದು ಮ್ಯಾನಿಫೆಸ್ಟೇಷನ್ ಈಸಿ ಆಗುತ್ತೆ. 5 ಇಂದ್ರಿಯಗಳು ಏನು? ಮನಸ್ಸಿನ ಕಣ್ಣಿಂದ ನೋಡೋದು, ಹಾಗೆ ಅಲ್ಲಿ ಆಲ್ರೆಡಿ ಸೃಷ್ಟಿಯಾಗಿರೋದು ವಿಷಯಗಳನ್ನು ನಾವು ಕಿವಿಯಲ್ಲಿ ಕೇಳುವುದು, ಆಮೇಲೆ ಆ ಸೃಷ್ಟಿಯಾಗಿರ್ತಕ್ಕಂಥ ಸ್ಥಳದಲ್ಲಿ ನಾವಿದ್ದೀವಿ, ಅದರ ಸ್ಪರ್ಶ ನಮಗೆ ಆಗ್ತಾ ಇದೆ. ಉದಾಹರಣೆಗೆ ಮನೆ ಆಲ್ರೆಡಿ ಕಟ್ಟಿದ್ದೀನಿ, ಗೋಡೆಗಳ ಸ್ಪರ್ಶ ಆಗ್ತಾ ಇದೆ,
ನೆಲದ ಸ್ಪರ್ಶ ಆಗ್ತಾ ಇದೆ, ಸ್ಪರ್ಶ ಅನುಭವ, ಆಮೇಲೆ ಘ್ರಾಣ ಅನುಭವ. ಆ ಹೊಸ ಮನೆಯ ಹೊಸ ವಾಸನೆ, ಪೇಂಟಿಂಗ್ ವಾಸನೆ ನನ್ನ ಮೂಗಿಗೆ ಬರ್ತಾ ಇದೆ. ಕಣ್ಣಿಂದ ನೋಡ್ತಾ ಇದ್ದೀನಿ ಮನೆಯ ಆಕಾರವನ್ನು, ಕಾಲುಗಳಿಂದ ಕೈಗಳಿಂದ ಅದನ್ನು ಸ್ಪರ್ಶ ಮಾಡ್ತಾ ಇದ್ದೀನಿ. ಆಮೇಲೆ ಆ ಶಬ್ದವನ್ನು ನಾನು ಆಲಿಸ್ತಾ ಇದ್ದೀನಿ, ಆ ವಾಸನೆಯನ್ನು ನಾನು ಆಘ್ರಾಣಿಸ್ತಾ ಇದ್ದೀನಿ. ಮತ್ತು ಆ ಸೃಷ್ಟಿಯಾಗಿರೋ ವಿಚಾರವ ಸಂಬಂಧಪಟ್ಟ ಹಾಗೆ ನನಗೊಂದು ಸಣ್ಣ ಪಾರ್ಟಿ ಕೊಟ್ಟಿದ್ದಾರೆ ಅಥವಾ ನಾನು ಪಾರ್ಟಿ ಕೊಟ್ಟಿದ್ದೀನಿ, ಅದನ್ನು ಆಸ್ವಾದಿಸ್ತಾ ಇದ್ದೀನಿ. ನಾಲ್ಗೆ ಕೂಡ ನೀವು ಇಂಟ್ರಡ್ಯೂಸ್ ಮಾಡಬೇಕು. ಹೀಗೆ ಯಾವುದನ್ನಾದರೂ ನೀವು ಸೃಷ್ಟಿಸ್ಕೋಬೇಕಾದ್ರೆ ಆ ವಿಷಯವನ್ನು ಕಣ್ಮುಚ್ಕೊಂಡು ಮನಸ್ಸಿನ ಕಣ್ಣಿಂದ ನೋಡೋದು, ಅದು ಆಲ್ರೆಡಿ ಮ್ಯಾನಿಫೆಸ್ಟ್ ಆಗಿರುವ ವಿಷಯಗಳನ್ನು ಕೇಳುವುದು, ಆಘ್ರಾಣಿಸುವುದು, ಮುಟ್ಟುವುದು, ಮತ್ತು ಅಲ್ಲಿ ಏನು ನಾಲ್ಗೆಗೆ ಒಂದು ಹಿತಾನುಭವ ಕೊಡ್ತಕ್ಕಂಥದ್ದು. ಈ ರೀತಿಯಾಗಿ ಪ್ರತಿಯೊಂದು ಈವೆಂಟನ್ನು ನೀವು ಮಾಡ್ಕೊಳ್ತಾ ಹೋದರೆ ಖಂಡಿತ ಅದು ಸೃಷ್ಟಿಯಾಗುತ್ತೆ. ಮತ್ತು ಏನನ್ನೇ ಸೃಷ್ಟಿ ಮಾಡ್ಕೊಳ್ಬೇಕಾದ್ರೆ ನಿಮಗೆ ಅದರ ಅವಶ್ಯಕತೆ ಇದೆಯಾ ಅಂತ ಕೂಡ ನೀವೊಂದು ಸಾರಿ ಪ್ರಶ್ನೆ ಮಾಡ್ಕೋಬೇಕು. ಮತ್ತು ಅದು ಪ್ರಾಮಾಣಿಕವಾಗಿರಬೇಕು. ಉದಾಹರಣೆಗೆ ಭೂಮಿ ಮೇಲೆ ಮನೆ ಕಟ್ಕೊಳ್ತಕ್ಕಂಥದ್ದು ಒಂದು ಪ್ರಾಮಾಣಿಕ ಅನಿಸಿಕೆ. ಅದರ ಚಂದ್ರನ ಮೇಲೆ ಮನೆ ಕಟ್ಕೊಳ್ಬೇಕು ಅಂತ ನೀವು ಗೋಲ್ ಸೆಟ್ ಮಾಡ್ಕೊಳ್ಳೋದಿದೆಯಲ್ಲ, ಅದನ್ನೇ ನಾವು ತೀರ್ಕನ ಕನಸು ಅಂತ ಹೇಳೋದು. ಹಾಗಾಗಿ ವಾಸ್ತವ ಪ್ರಜ್ಞೆ ಇಟ್ಕೊಂಡು ನಮಗೇನು ಬೇಕೋ ಅನ್ನುವುದನ್ನು ನಮ್ಮ ಮನಸ್ಸಿನಲ್ಲಿ ಕಲ್ಪಿಸ್ಕೊಂಡು ಅದನ್ನು ಸೃಷ್ಟಿಸ್ಕೊಳ್ತಕ್ಕಂಥ ಹಕ್ಕು ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ. ಅದು ಪ್ರತಿಯೊಬ್ಬ ಮನುಷ್ಯನ ಜನ್ಮಸಿದ್ಧ ಹಕ್ಕು ಅಂತ ನಾನಾದರೂ ಹೇಳ್ತೇನೆ. ಧನ್ಯವಾದಗಳು.